ಕಳಪೆ ಪ್ರದರ್ಶನ ನೀಡಿದಂತಹ ಪಾಕಿಸ್ತಾನದ ಕ್ರಿಕೆಟ್ ಆಟಗಾರರಿಗೆ ಈಗ ಶಾಕ್ ಎದುರಾಗಿದೆ. ಆಟಗಾರರಿಗೆ 50 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದೆ ಪಿಸಿಬಿ. ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು ಯಾಕಂದರೆ ಸರಿಯಾದ ರೀತಿಯ ಆಟವನ್ನು ಆಡಿಲ್ಲ ಅಂತ ಹೇಳಿ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ICC T20 ವರ್ಲ್ಡ್ ಕಪ್ ನಡೀತಾ ಇತ್ತು. ಅಲ್ಲಿ ಪಾಕಿಸ್ತಾನದ ಕ್ರಿಕೆಟ್ ಆಟಗಾರರಿಂದ ಸರಿಯಾದ ರೀತಿಯಲ್ಲಿ ಆಡಿಲ್ಲ ಮತ್ತು ಕಳಪೆಯ ಪ್ರದರ್ಶನವನ್ನು ತೋರಿಸಿದ್ದಾರೆ ಅಂತ ಮಾತು ಕೇಳಿಬೋದಿತ್ತು. ಅದೇ ವಿಚಾರವಾಗಿ ಈಗ ಆ ಪಾಕಿಸ್ತಾನದ ಆಟಗಾರರಿಗೆ ಅಲ್ಲಿನ ಕ್ರಿಕೆಟ್ ಮಂಡಳಿ ಶಾಕ್ ಕೊಟ್ಟಿದೆ. ಆಟಗಾರರಿಗೆ 50 ಲಕ್ಷ ರೂಪಾಯಿಯನ್ನು ದಂಡವನ್ನು ವಿಧಿಸಿದೆ. ಈ ರೀತಿಯಾದಂಥ ಒಂದು ನಿರ್ಧಾರ ತಗೊಂಡಿದೆ ಪಾಕಿಸ್ತಾನದ ಕ್ರಿಕೆಟ್ ಮಂಡಳಿ. ಪಾಕಿಸ್ತಾನದ ಪ್ರತಿಯೊಬ್ಬ ಆಟಗಾರನಿಗೂ ಕೂಡ ಒಬ್ಬೊಬ್ಬರಿಗೆ 50 ಲಕ್ಷ ರೂಪಾಯಿ ದಂಡ ಹಾಕಿದ್ದಾರೆ. T20 ವಿಶ್ವಕಪ್ನಲ್ಲಿ ಹೀನಾಯವಾದಂತಹ ಪ್ರದರ್ಶನವನ್ನು ಕೊಟ್ಟಿತ್ತು ಪಾಕಿಸ್ತಾನ ತಂಡ. ಕಠಿಣವಾದಂತಹ ಒಂದು ಪರಿಸ್ಥಿತಿಯನ್ನು ಎದುರಿಸಿತ್ತು. ಅದಕ್ಕೋಸ್ಕರ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯು ಕೂಡ ಅವರ ವಿರುದ್ಧ ಕಠಿಣವಾದ ಕ್ರಮವನ್ನು ತೆಗೆದುಕೊಂಡಿದೆ. ಬಾಬರ್ ಅಜಮ್ ಆಗಿರ್ಬೋದು ಮತ್ತು ರಿಜ್ವಾನ್ ಗ್ರೇಡ್ ಎ ಮತ್ತು ಬಿ ಕುಸಿತ ಕಂಡಿದ್ದಾರೆ. ಯಾಕಂದರೆ ಅವರಿಗೆ ಅಂತ ಒಂದು ಗ್ರೇಡ್ ಇರುತ್ತೆ. ರಿಜ್ವಾನ್ ಆಗಿರ್ಬೋದು, ಅಜಮ್ ಆಗಿರ್ಬೋದು, ಬಾಬರ್ ಅಜಮ್ಗೂ ಕೂಡ ಒಂದು ದೊಡ್ಡ ಮಟ್ಟದ ಹೆಸರಿತ್ತು. ಒಂದು ರೀತಿಯಲ್ಲಿ ನಾವು ನೋಡಿದ್ದೀವಿ, ವಿರಾಟ್ ಕೊಹ್ಲಿಗೆ ಹೋಲಿಸಿ ಕೆಲವರು ಮಾತನಾಡ್ತಾ ಇದ್ರು, ಆಮೇಲೆ ಅದು ಬೇರೆ ರೀತಿಯಾಗಿ ಆಯಿತು ಮಾತುಕತೆ. ಆದರೆ ಇವರಿಬ್ಬರು ಎಯಿಂದ ಬಿಗೆ ಬಂದಿದ್ದಾರೆ. ಇಬ್ಬರು ಕೂಡ ಎ ಒಂದು ದರ್ಜೆಯಲ್ಲಿದ್ದರು, ಆ ಗ್ರೇಡ್ನಲ್ಲಿದ್ದಂಥವ್ರು ಬಿಗೆ ಬಂದಿದ್ದಾರೆ. ಈ ರೀತಿಯಾದ ಕಳಪೆ ಪ್ರದರ್ಶನ ನೀಡೋದ್ರಿಂದ ಅವರಿಗೆ 50 ಲಕ್ಷ ರೂಪಾಯಿ ದಂಡವನ್ನು ಹಾಕಿದ್ದಾರೆ. ಎಲ್ಲ ಆಟಗಾರರು ಕೂಡ ಒಬ್ಬೊಬ್ಬರಿಗೆ 50 ಲಕ್ಷ ರೂಪಾಯಿ ದಂಡ ಹಾಕಿದ್ದಾರೆ. ಇನ್ನು ಮುಂದೆ ಮೈದಾನದ ಪ್ರದರ್ಶನಕ್ಕೆ ತಕ್ಕಂತೆ ಮಾತ್ರ ನೀವು ಆರ್ಥಿಕ ಲಾಭವನ್ನು ತಗೊಳ್ತೀರಿ, ಇಲ್ಲ ಅಂದರೆ ಇಲ್ಲ. ಅಂದರೆ ನೀವು ಯಾವ ರೀತಿಯಾಗಿ ಆಟವನ್ನು ಆಡ್ತೀರೋ ಆ ರೀತಿಯಾಗಿ ನಿಮಗೆ ದುಡ್ಡು ಸಿಗುತ್ತೆ. ನೀವೇನಾದರೂ ಸರಿಯಾಗಿ ಆಟ ಆಡಿಲ್ಲ ಅಂದರೆ ನಿಮಗೆ ದಂಡ ಹಾಕ್ತೀವಿ, ನೀವೇ ನಿಮಗೆ ದುಡ್ಡು ವಾಪಸ್ ಕೊಡಬೇಕಾಗುತ್ತೆ ಅನ್ನುವಂಥ ನಿರ್ಧಾರ. ವಿದೇಶಿ ಲೀಗ್ಗಳಲ್ಲಿ ಆಡಲು ನೀಡುವಂಥ ಒಂದು NOC ಏನಿದೆ ಅದ್ರ ಮೇಲೆ ಕಟ್ಟುನಿಟ್ಟಿನ ನಿರ್ಬಂಧವನ್ನು ಕೂಡ ಹೇರಲಾಗಿದೆ. ನಾವು ಹೋಗಿ ಹೆಂಗೆ ಬೇಕಾದಂಗೆ ಆಡ್ತೀವಿ ಅಂತ ಕೂಡ ಏನಿಲ್ಲ. ಬೇರೆ ಬೇರೆ ದೇಶಗಳಲ್ಲಿ ಏನು ಕ್ರಿಕೆಟ್ ಪಂದ್ಯಾವಳಿಗಳು ನಡೆಯುತ್ತೆ ಅಲ್ಲಿ ಕೂಡ ಕೆಲವೊಂದು ನಿಯಮವನ್ನು ಹಾಕಿದ್ದಾರೆ. ಹೆಚ್ಚುವರಿ ಸವಲತ್ತುಗಳಿಗೆ ಕತ್ತರಿ ಹಾಕಿದೆ ಅಲ್ಲಿನ ಕ್ರಿಕೆಟ್ ಮಂಡಳಿ PCB ಏನಿದೆ ಅದರ ಅಧ್ಯಕ್ಷ ಕೂಡ ಮಾತನಾಡಿ ಹೇಳಿರುವಂಥದ್ದು. ಮೊಯ್ಸಿನ್ ಖನ್ವಿ ಏನಿದ್ದಾರೆ ಅವರು ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಇನ್ನು ಮುಂದೆ ನೀವು ಈ ಒಂದು ನಿಯಮಗಳಿಗೆ ಬದ್ಧರಾಗಿರಬೇಕು, ಅದರ ಅಡಿಯಲ್ಲಿ ಆಟವನ್ನು ಆಡಬೇಕು. ಆಟಗಾರರಿಗೆ ಏನು ಸವಲತ್ತುಗಳನ್ನು ನೀಡ್ತಾ ಇದ್ವಿ ಅದನ್ನು ನಾವೇ ಏನು ಕೊಡಬೇಕು ಏನಿಲ್ಲ ಅಂತ ನೋಡ್ತೀವಿ. ಅದು ಕೂಡ ನೀವು ಯಾವ ರೀತಿಯಾಗಿ ಆಟವನ್ನು ಆಡ್ತೀರಿ ಅದರ ಮೇಲೆ ನಿರ್ಧಾರ ಆಗಿರುತ್ತೆ ಅಂತ ಹೇಳಿ ಆಟಗಾರರಿಗೆ ನೀಡಲಾಗ್ತಾ ಇದ್ದಂತಹ ಹೆಚ್ಚಿನ ಸವಲತ್ತುಗಳೇನಿತ್ತು ಅವೆಲ್ಲವನ್ನು ಕೂಡ ಕಡಿತಗೊಳಿಸಲಾಗಿದೆ. ಸೂಪರ್ 8 ಏನಿದೆ ಆ ಹಂತದಲ್ಲಿ ಹೊರಬಿದ್ದಿದೆ. ಪಾಕಿಸ್ತಾನ ಒಂದು ದೊಡ್ಡ ಮಟ್ಟದ ಮುಖಭಂಗ ಹಾಕಿದೆ. ಅಂದರೆ 8ನೇ ಸ್ಥಾನಕ್ಕೆ ಬಂದಿದೆ. ಏನು ಈ ರೀತಿಯಾದಂತಹ ಕಳಪೆ ಪ್ರದರ್ಶನ ಅಂತ ಪಾಕಿಸ್ತಾನದ ಕ್ರಿಕೆಟ್ ಅಭಿಮಾನಿಗಳೇ ಈ ಆಟಗಾರರನ್ನು ಬೈತಾ ಇದ್ದಾರೆ. ಇಷ್ಟು ಕೀಳು ಮಟ್ಟದ ಪ್ರದರ್ಶನಕ್ಕೆ ಯಾಕೋದ್ರು ಪಾಕಿಸ್ತಾನದ ಆಟಗಾರರು ಒಂದೊಂದು ಪಂದ್ಯಗಳಲ್ಲಿ ಬೇರೆ ರೀತಿಯಾಗಿ ಚೆನ್ನಾಗಿ ಆಡ್ತಾ ಇದ್ರು. ಆದರೆ ಈ T20 ವಿಶ್ವಕಪ್ ಅಂತ ಬಂದಾಗ ಯಾಕೆ ಈ ರೀತಿಯಾಗಿ ಮುಗ್ಗರಿಸ್ತಾ ಇದ್ದಾರೆ, ಯಾಕೆ ಈ ರೀತಿಯಾದಂತಹ ಕಳಪೆ ಪ್ರದರ್ಶನ? ಅಲ್ಲಿನ ಕ್ರಿಕೆಟ್ ಮಂಡಳಿ ಎಲ್ಲ ರೀತಿಯಾದಂತಹ ಸವಲತ್ತನ್ನು ಕೊಟ್ಟರೂ ಕೂಡ ಇವರು ಯಾಕೆ ಈ ರೀತಿಯಾಗಿ ಆಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಇತ್ತು. ಅದಕ್ಕೋಸ್ಕರ ಹಿಂಗೆ ಸುಮ್ಮನೆ ಬಿಟ್ಟರೆ ಆಗೋದಿಲ್ಲ, ಕಟ್ಟುನಿಟ್ಟಿನ ಕ್ರಮವನ್ನು ತಗೋತಾ ಇದ್ದೀವಿ, ನಿಮ್ಮೆಲ್ಲರಿಗೂ ಕೂಡ ನಾವು 50 ಲಕ್ಷ ರೂಪಾಯಿ ದಂಡವನ್ನು ಹಾಕ್ತೀವಿ ಅಂತ ಹೇಳಿ ಈ ರೀತಿಯ ನಿರ್ಧಾರವನ್ನು ತಗೊಂಡಿದೆ PCB. ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಏನಿದೆ ಅದು ದೊಡ್ಡ ಮಟ್ಟದ ನಿರ್ಧಾರ ತಗೊಂಡಿದೆ. ಅಷ್ಟೇ ಅಲ್ಲ, ಮುಂದೆ ಇವರು ಯಾವುದೇ ಪಂದ್ಯವನ್ನು ಆಡಿದ್ರು, ಯಾವ ದೇಶದಲ್ಲಿ ಆಡಕ್ಕೆ ಹೋದ್ರೂ ಕೂಡ ಈ ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.